ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಳ್ಳೆಯ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ, ಹಾಗೆ ನಿಮ್ಮ ಮಧ್ಯದಲ್ಲಿ ಮತ್ತೊಂದು ಆವೃತ್ತಿ ವಾಕ್ಯವನ್ನು ಹಂಚಿಕೊಳ್ಳುವಂತೆ ಭಾಗ್ಯವನ್ನು ದೇವರು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ದೇವರು ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ ಪ್ರಿಯರೇ. ಇವತ್ತಿನ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. 1 ಪೇತ್ರ 3ನೇ ಅಧ್ಯಾಯ 1ರಿಂದ ನಾವು 7ರವರೆಗೆ ನಾವು ನೋಡಿಕೊಳ್ಳೋಣ ಪ್ರಿಯರೇ. ನಾವು ಗಟ್ಟಿಯಾಗಿ ಮೊದಲನೇದಾಗಿ ನಾವು ಓದಿಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 1 ಪೇತ್ರ 3ನೇ ಅಧ್ಯಾಯ 7ನೇ ವಾಕ್ಯದವರೆಗೆ. ಅದೇ ರೀತಿಯಾಗಿ ಸ್ತ್ರೀಯರೇ, ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರು. ನೀವು ನಿರ್ಮಲರಾಗಿಯೂ ಭಯಭಕ್ತರಾಗಿಯೂ ನಡೆದುಕೊಳ್ಳೋದನ್ನು ಅವರು ನೋಡಿ ವಾಕ್ಯೋಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು. ಜಡೆ ಎನ್ನೆದುಕೊಳ್ಳುವುದು, ಚಿನ್ನದ ಒಡವೆಗಳನ್ನಿಟ್ಟುಕೊಳ್ಳುವುದು, ವಸ್ತ್ರಗಳನ್ನು ಧರಿಸಿಕೊಳ್ಳುವುದು, ಈ ಮೊದಲಾದ ಹೊರಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಇದು ಶಾಶ್ವತವಾದುದು, ದೇವರ ದೃಷ್ಟಿಗೆ ಬೆಲೆಯುಳ್ಳದ್ದು ಆಗಿದೆ. ಪೂರ್ವಕಾಲದಲ್ಲಿ ದೇವರ ಮೇಲೆ ನಿರೀಕ್ಷಿತ ಭಕ್ತಿಯರಾದ ಸ್ತ್ರೀಯರು ಸಹ ಹೀಗೆ ತಮ್ಮನ್ನು ಅಲಂಕರಿಸಿಕೊಂಡರು. ಅವರು ತಮ್ಮ ತಮ್ಮ ಗಂಡಂದಿರಿಗೆ ಅಧೀನರಾಗಿದ್ದು ಯಾವ ಭೀತಿಯೂ ಗಾಬರಿ ಪಡದೆ ಒಳ್ಳೆಯದನ್ನೇ ಮಾಡುವವರಾಗಿದ್ದರು. ಸಾರಳು ಹಾಗೆ ಅಬ್ರಹಾಮನಿಗೆ ವಿಧೇಯಳಾಗಿದ್ದು ಅವನನ್ನು ಯಜಮಾನ ಎಂದು ಕರೆದಳು ಎಂದು ಬರೆದಿದೆ. ನೀವು ಸಾರಳು ಕುಮಾರ್ತೆಯರಾಗಿದ್ದೀರಲ್ಲ, ಅದೇ ರೀತಿಯಾಗಿ ಪುರುಷರೇ ಸ್ತ್ರೀ ಪುರುಷನಿಗಿಂತ ಬಲಹೀನಳೆಂಬುದು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗಿತನ ಮಾಡಿರಿ. ಅವರು ಜೀವವರಕ್ಕೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ. ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ವಾಕ್ಯ ನಾವು ನೋಡ್ತಾ ಇದ್ದೇವೆ. ಇವತ್ತಿನ ವಾಕ್ಯವನ್ನು ನಾವು ವಿಶೇಷವಾಗಿ ಸ್ತ್ರೀಯರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಸ್ತ್ರೀಯರು ನಾವು ಇರಬೇಕಾದ ರೀತಿಯಲ್ಲಿ ಇರಬೇಕಾಗಿ ಒಂದು ಆಲೋಚನೆಗಳನ್ನು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಯಾವ ರೀತಿಯಾಗಿ ನಾವು ನೋಡಬೇಕೆಂಬುದಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ಯಾವ ಪ್ರಾರ್ಥನೆಗೆ ಅಡ್ಡಿ ಇರುವುದಿಲ್ಲ. ಯಾವ ರೀತಿಯಾಗಿ ನಾವು ನಮ್ಮ ನಡೆ ನುಡಿ ಒಂದು ವೇಷಭೂಷಣ ಅಲಂಕಾರ ಯಾವುದೇ ರೀತಿ ಇರಬೇಕೆಂಬುದಾಗಿ ಸ್ವಲ್ಪ ವಾಕ್ಯ ನಾವು ಧ್ಯಾನ ಮಾಡಿಕೊಳ್ಳೋಣ ಪ್ರಿಯರೇ. ವಿಶೇಷವಾಗಿ ಇದರಲ್ಲಿ 4ನೇ ವಾಕ್ಯ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಜಡೆ ಎನ್ನೆದುಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು, ವಸ್ತ್ರಗಳನ್ನು ಧರಿಸಿಕೊಳ್ಳುವುದು, ಈ ಮೊದಲಾದ ಹೊರಗಾನ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರ್ದು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಅಲಂಕಾರ ಬರೀ ನಾವು ಹೊರಗಿನ ಮಾತ್ರವಾಗಿರದೆ ನಾವೇನು ಮಾಡಬೇಕಾಗಿದೆ, ಈ ದಿನಗಳಲ್ಲಿ ಆತ್ಮೀಕವಾದ ಒಂದು ಅಲಂಕಾರವಾಗಿರಬೇಕಾಗಿದೆ. ಆತ್ಮಿಕವಾಗಿ ಅಂದರೆ ನಮ್ಮ ಒಳಗಿರುವಂಥ ಆತ್ಮ ಅದು ಅಭಿಷೇಕ ಪವಿತ್ರ ಆತ್ಮ ವರಗಳಿಂದ ಅನೇಕ ವರಗಳ ದೇವರು ನಮಗೆ ಕೊಟ್ಟಿರುವಾಗ ಆ ವರಗಳಲ್ಲಿ ನಾವು ಹೆಚ್ಚಾಗಿ ದೇವರ ಕೃಪೆಯಲ್ಲಿ ನಾವು ಜೀವಿಸುವಂತವರಾಗಬೇಕಾಗಿದೆ. ಹಾಗೆ ಮತ್ತು ನಾವು ಹೊರಗಿನ ಶೃಂಗಾರ ಆಗದೆ ಆತ್ಮದಲ್ಲಿ ನಾವು ಶೃಂಗಾರವಾಗಬೇಕಾಗಿದೆ, ಆಗಬೇಕಾಗಿದೆ. ಒಂದು ಸುಂದರವಾಗಿ ನಾವು ಕಾಣಬೇಕಾದ್ರೆ ಮೊದಲನೇದಾಗಿ ನಾವು ಆತ್ಮಿಕವಾಗಿ ನಾವು ಎಲ್ಲ ವಿಷಯದಲ್ಲಿ ನಾವು ದೇವರ ಕಾರ್ಯಗಳಲ್ಲಿ ಇರುವಾಗ ಅದು ನಮ್ಮ ಆತ್ಮ ಅಲಂಕಾರವಾಗಿರ್ತದೆ ಪ್ರಿಯರೇ. ಅದೇ ರೀತಿಯಾಗಿ ಹೊರಗಿನ ಶೃಂಗಾರ ನಮಗೆ ಬೇಡ. ಯಾಕಂದರೆ ದೇವರ ಪ್ರಸನ್ನತೆ ನಮ್ಮ ಮೇಲಿರುವಾಗ ನಮ್ಮ ಮುಖದ ಮೇಲೆ ದೇವರ ಸಾನ್ನಿಧ್ಯ, ದೇವರ ಪ್ರಸನ್ನತೆ, ದೇವರ ಮಹಿಮೆ ಯಾವಾಗಲೂ ಇರುವಂಥದ್ದಾಗಿದೆ. ಯಾವುದೇ ಒಂದು ಈ ಲೋಕದಲ್ಲಿರುವಂಥ ಯಾವುದೇ ಒಂದು ಪೌಡರ್ ಆಗಲಿ ಅನೇಕ ಒಂದು ಈ ಲೋಕದಲ್ಲಿ ಬಂದಿದೆ ಪ್ರಿಯರೇ, ಬೆಳಗಾಗಬೇಕು, ಆ ರೀತಿಯಾಗಿ ಈ ರೀತಿಯ ಸುಂದರ ಕಾಣಬೇಕೆಂಬುದು ಅನೇಕ ಒಂದು ನೋಡ್ತೇವೆ ಪ್ರಿಯರೇ. ಅದು ಇದು ಅಂತ ಹೇಳಿ ಹಚ್ಕೊಳ್ತಾರೆ ಮುಖಕ್ಕೆ. ಆದರೆ ದೇವರ ಪ್ರಸನ್ನತೆ ಇರುವಾಗ ನಮಗೆ ಯಾವುದೇ ಲೋಕದ ಒಂದು ಕಾರ್ಯ ಬೇಡ ಪ್ರಿಯರೇ. ಯಾಕೆಂದರೆ ದೇವರ ಪ್ರಸನ್ನತೆ ನಮ್ಮ ಮೇಲಿರುವಾಗ ದೇವರ ನಮ್ಮನ್ನು ಸುಂದರವಾಗಿ ನಮ್ಮನ್ನು ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಯಾಕೆಂದರೆ ದೇವರ ವಾಕ್ಯ ನಾವು ನೋಡ್ತೇವೆ, ಆತನ ಮುಖವನ್ನು ನೋಡಿದರೆ ಎಂದಿಗೂ ಲಜ್ಜೆಗೆ ಆಸ್ಪದವಾಗುವುದಿಲ್ಲ ಎಂಬುದಾಗಿ. ಆತನನ್ನು ದೃಷ್ಟಿಸಿದವರು ಎಂದಿಗೂ ಲಜ್ಜೆಗೆ ಆಸ್ಪದ ಅಂದರೆ ನಮ್ಮ ಮುಖಗಳು ಕಳೆ ಹೊಂದಿ ಹೋಗುವುದಿಲ್ಲ, ನಮ್ಮ ಮುಖಗಳು ಯಾವುದೇ ರೀತಿಯಾಗಿ ಬಾಡಿ ಹೋಗುವುದಿಲ್ಲ. ಯಾವಾಗ ನಾವು ದೇವರ ವಾಕ್ಯದಲ್ಲಿರುವಾಗ, ದೇವರ ಪ್ರಸನ್ನತೆಯಲ್ಲಿರುವಾಗ, ದೇವರ ಸನ್ನಿಧಿಯಲ್ಲಿರುವಾಗ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಾಗ, ಹಾಗೆ ನಮ್ಮ ಕುಟುಂಬಗಳಲ್ಲಿ ನಾವು ಒಳ್ಳೆಯ ಮಕ್ಕಳಾಗಿ ಜೀವಿಸುವಾಗ, ಕುಟುಂಬಕ್ಕೆ ನಾವು ಒಳ್ಳೆ ಸ್ತ್ರೀಯರಾಗಿ ಜೀವಿಸುವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹಾಗೆ ನಾವು ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ವಾಕ್ಯ ನಾವು ನೋಡಿಕೊಳ್ತಾ ಇದ್ದೇವೆ ಪ್ರಿಯರೇ. ಅದೇ ರೀತಿಯಾಗಿ ನಮ್ಮ ಒಳಗಿನ ಅಲಂಕಾರವಾಗಿರಬೇಕು. ಆ ಒಳಗಿನ ಅಲಂಕಾರ ಯಾವುದೆಂಬುದಾಗಿ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಸಾತ್ವಿಕವಾದ ಶಾಂತ ಮನಸ್ಸಿರಬೇಕು. ಮತ್ತೆ ಹಾಗೆ ನಮ್ಮಲ್ಲಿ ಒಂದು ಒಳ್ಳೆ ಸಮಾಧಾನ, ಶಾಂತಿ, ಒಳ್ಳೆ ಮನಸ್ಸು ನಮ್ಮಲ್ಲಿರಬೇಕು ಪ್ರಿಯರೇ. ತಗ್ಗಿಸಿಕೊಳ್ಳುವಂಥ ಮನೋಭಾವನೆ ಇರಬೇಕು, ಶಾಂತ ಮನಸ್ಸಿರಬೇಕು, ಒಂದು ವಿಧೇಯವಾಗಿ ಜೀವಿಸುವಂಥ ಮನಸ್ಸಿರಬೇಕು ಪ್ರಿಯರೇ. ಅದೇ ರೀತಿಯಾಗಿ ನಾವು ನೋಡಿಕೊಳ್ಳುತ್ತೇವೆ 1 ತಿಮೋಥಿ 2ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳೋಣ. 9ನೇ ವಾಕ್ಯದಲ್ಲಿ ನೋಡಿ ಪ್ರಿಯರೇ. ಅಲ್ಲಿ ವಾಕ್ಯ ಅದನ್ನೇ ಹೇಳ್ತಾ ಇದೆ ಪ್ರಿಯರೇ. ಸ್ತ್ರೀಯರು ಮಾನಸ್ಥೆಯರಾಗಿರಬೇಕು ಮತ್ತು ಡಂಬವಿಲ್ಲದ ಆಗಿರಬೇಕು.
ಮತ್ತು ಮರ್ಯಾದೆಗೆ ತಕ್ಕ ಉಡುಪನ್ನು ಉಟ್ಟುಕೊಳ್ಳಬೇಕೆಂಬುದೇ ಆತನ ಅಪೇಕ್ಷಿಸುತ್ತೇನೆ ಎಂಬುದಾಗಿ ಇದು ಹೇಳ್ತಾ ಇರುತ್ತೇವೆ. ಅವರು ಜಡೆ, ಚಿನ್ನ, ಬೆಲೆಯುಳ್ಳ ವಸ್ತ್ರ ಮುಂತಾಳು ತಮ್ಮನ್ನು ಅಲಂಕರಿಸಿಕೊಳ್ಳದೆ ದೇವ ಭಕ್ತರೆನಿಸಿಕೊಳ್ಳುವ ಸ್ತ್ರೀಯರಿಗೆ ಯುಕ್ತವಾಗಿರುವ ಪ್ರಕಾರ ಸತ್ಕ್ರಿಯೆಯಿಂದಲೇ ಅಲಂಕರಿಸಿಕೊಳ್ಳಬೇಕೆಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ. ಅನೇಕ ಸ್ತ್ರೀಯರ ಬಗ್ಗೆ ಇಲ್ಲಿ ಬಹಳವಾಗಿ ಬೈಬಲ್ದಲ್ಲಿ ಸತ್ಯವೇದದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಇಲ್ಲಿ ನೋಡಿಕೊಳ್ಳುವಾಗ ನಾವು ಡಂಬವಿಲ್ಲದವರಾಗಿರ್ಬೇಕು. ಅನೇಕರು ನೋಡಿ ಏನು ಇಲ್ಲದಿದ್ರು ಅನೇಕ ಒಂದು ಡಂಬಾಚಾರ ಮಾಡ್ತಾರೆ. ಆ ರೀತಿಯಾಗಿರಬಾರ್ದು. ಮತ್ತು ನಾವು ಮಾನ ಮರ್ಯಾದೆ ತೋರಿಸೋದ್ರಲ್ಲಿ ಮುಂದಾಗಿರಬೇಕು. ಮತ್ತು ಉಡುಪುಗಳನ್ನು ಹಾಕೋದ್ರಲ್ಲಿ ನಾವು ಮೈ ತುಂಬ ಉಡುಪುಗಳನ್ನು ಹಾಕಿಕೊಳ್ಳಬೇಕು. ಇನ್ನೊಬ್ಬರ ಕಣ್ಣುಗಳು ನಮ್ಮ ಮೇಲೆ ಬೀಳುವ ಹಾಗೆ ನಾವು ಉಡುಪನ್ನು ಆ ರೀತಿಯಾಗಿ ಧರಿಸಿಕೊಳ್ಳಬಾರ್ದು. ಈ ನೋಡ್ರಿ, ಈ ಜನ್ರೇಷನ್ ನೋಡುವಾಗ ಯಾರು ಗಂಡು ಮಕ್ಕಳು ಯಾರು ಹೆಣ್ಮಕ್ಳು ಅನ್ನೋದು ಗೊತ್ತಾಗಂಗಿಲ್ಲ ಪ್ರೇರೆ. ಯಾಕೆಂದ್ರೆ ಎಲ್ಲ ಒಂದು ಕಟ್ಟಿಂಗ್ ಆಗಲಿ, ಅವ್ರ ಹೇರ್ ಸ್ಟೈಲ್ ಆಗಲಿ ಎಲ್ಲ ಒಂದು ಅವ್ರವ್ರ ಒಂದು ಕಾರ್ಯಕ್ಕೆ ಅವ್ರು ಮಾಡ್ಕೊಳ್ತಾರೆ ಪ್ರಿಯ. ಆದರೆ ದೇವರ ವಾಕ್ಯಲ್ಲಿ ಹೇಳ್ತಾ ಇದೆ ಪ್ರಿಯರೇ, ಉಡುಪನ್ನು ಆಗಲಿ ಯಾವುದೇ ನಾವು ಮಾಡಿಕೊಂಡ್ರು ಅದು ದೇವರ ಭಕ್ತರ ಒಂದು ಕ್ರಿಸ್ತನ ಮಕ್ಕಳಿಗೆ ನಾವು ಯೋಗ್ಯರಾಗಿರುವಂಥದ್ದು ನಾವು ಮಾಡಿಕೊಳ್ಳಬೇಕಾಗಿದೆ. ಏಕೆಂದರೆ ನಾವು ದೇವರು ನಮ್ಮನ್ನು ನೋಡುವಂಥವನಾಗಿದ್ದಾನೆ ಮತ್ತು ನಾವು ರಾಜಾದಿರಾಜನು ಕರ್ತಾದಿ ಕರ್ತನು ಸರ್ವಶಕ್ತನಾದ ಯೇಸು ಸ್ವಾಮಿ ನಂಬಿದ್ದೇವೆ ಪ್ರಿಯರೇ. ನಮ್ಮ ದೊಡ್ಡ ದೇವರು ಆಗಿದ್ದಾನೆ. ಆತನು ಸತ್ಯವಂತನಾಗಿದ್ದಾನೆ. ಆತನು ಆಕಾಶನ ಭೂಮಿಯನ್ನು ಉಂಟು ಮಾಡಿದಂಥ ನನ್ನ ದೇವರು. ಆತನ ನಾವು ಮೆಚ್ಚಿಸಬೇಕಾಗಿದೆ. ಆತನನ್ನು ಮೆಚ್ಚಿಸುವಾಗ ಆಮೇಲೆ ನಾವು ಕುಟುಂಬದವರಿಗೆ ಮೆಚ್ಚಿಕೊಳ್ಳುವ ಆಗ್ತೇವೆ. ಮೊದಲು ದೇವರಿಗಾಗಿ ನಾವು ಮೆಚ್ಚುಗೆಯಾಗಿ ಆಮೇಲೆ ಮನೆಯಲ್ಲಿರುವಂಥ ಕುಟುಂಬಗಳಿಗೆ ನಾವೇನಾಗ್ತೇವೆ, ಮೆಚ್ಚುಗೆ ಉಳ್ಳವರಾಗ್ತೇವೆ ಪ್ರಿಯ. ಅದೇ ರೀತಿಯಾಗಿ ದೇವರು ನಮ್ಮನ್ನು ಕರೆದಂಥ ದೇವರ ಉದ್ದೇಶ ನಾವು ಏನ್ ಮಾಡ್ಬೇಕಾದ್ರೆ ಮರ್ಯಾದಸ್ಥರಾಗಿ ನಾವು ಸ್ತ್ರೀಯರು ನಡೆಯಬೇಕಾಗಿದೆ ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಾಗೆ ಒಂದು ದೇವ ಭಕ್ತರೇ ಎನಿಸಿಕೊಳ್ತೇವೆ ನೋಡ್ರಿ. ಅನೇಕ ಒಂದು ಸಭೆ ಹೋಗ್ತಾರ, ಅನೇಕ ರೀತಿಯಲ್ಲಿ ಅವರು ಅನೇಕ ರೀತಿಯಾಗಿದೆ ಅವ್ರ ಒಂದೊಂದು ಉಡುಪಾಗಲಿ ಒಂದೊಂದು ಕಾರ್ಯಗಳಾಗಲಿ ಅವ್ರು ಏನು ಮಾಡ್ತಾರಂದ್ರೆ ದೇವರಿಗೆ ವಿರುದ್ಧವಾಗಿ ಕಾರ್ಯಗಳನ್ನು ಮಾಡುವಂಥವರಾಗಿದ್ದಾರೆ. ಮತ್ತೆ ಇಲ್ಲಿ ಸಭೆಗೆ ಹೋಗುವಾಗ ಒಂಥರ, ಮನೆಯಲ್ಲಿರುವಂಥರ, ಆಮೇಲೆ ಫಂಕ್ಷನ್ಗಳು ಒಂದು ಥರ ಇರ್ತಾರೆ. ಆ ರೀತಿಯಾಗಿ ನಾವು ಇರಬಾರದು. ದೇವರಿಗೆ ನಾವು ಮೋಸಗಳನ್ನು ಮಾಡುವಂಥವರಾಗಿರಬಾರದು. ದೇವ ಭಕ್ತರಾಗಿರುವಾಗ ನಾವು ದೇವರ ಭಕ್ತರಾಗಿ ದೇವರ ವಾಕ್ಯದಲ್ಲಿ ದೇವರ ಕೃಪೆಯಲ್ಲಿ ಅಧೀನರಾಗಿ ವಾಕ್ಯಕ್ಕೆ ವಿಧೇಯರಾಗಿ ದೇವರಿಗೆ ನಾವು ವಿಧೇಯರಾಗಿ ನಮ್ರತೆಯಿಂದ ನಡೆಯುವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಶಕ್ತನಾಗಿ. ಯಾಕೆಂದರೆ ಸ್ತ್ರೀಯರು ಬಹಳವಾಗಿ ಅಮೂಲ್ಯರಾಗಿದ್ದಾರೆ ಪ್ರೇರೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ವಾಕ್ಯ ಹೇಳ್ತಾ ಇದೆ ನೋಡ್ರಿ, ಸ್ತ್ರೀಯರು ಸಕಲ ಸತ್ಕ್ರಿಯೆಗಳಿಂದ ಅಲಂಕಾರವಾಗಿರಬೇಕು. ಅವ್ರು ಏನು ಮಾಡಬೇಕು, ಅವ್ರ ಸತ್ಕ್ರಿಯೆಗಳಿಂದಲೇ ಅಲಂಕರಿಸಿಕೊಳ್ಬೇಕು. ಅಂದ್ರೆ ನಾವು ಮಾಡುವಂಥ ಇನ್ನೊಬ್ಬರಿಗೆ ಸತ್ಕಾರ್ಯಗಳು ಮಾಡುವಾಗ, ಅನೇಕರಿಗೆ ಸಹಾಯ ಮಾಡುವಾಗ, ಅತಿ ಸತ್ಕಾರ ಮಾಡುವಾಗ, ಯಾರೇ ಮನೆಗೆ ಬಂದಾಗ ಅವ್ರಿಗೆ ನಾವು ಅತಿ ಸತ್ಕಾರ ಮಾಡುವಾಗ ಮಾನ ಮರ್ಯಾದೆಯಿಂದ ನಾವು ಮಾಡುವಂಥವ್ರಾಗಿರಬೇಕಾಗಿದೆ. ಏಕೆಂದರೆ ಈ ದಿನಗಳಲ್ಲಿ ಅನೇಕರು ಡಂಬಾಚಾರಕ್ಕಾಗಿ ಅನೇಕರು ಹೆಚ್ಚಿಸಿಕೊಳ್ಳೋದಕ್ಕಾಗಿ ಮಾಡ್ತಾರೆ. ಆ ರೀತಿಯಾಗಿ ನಾವು ಮಾಡುವಂಥವ್ರಾಗಿ ದೇವರು ನಮಗೇನು ಕೊಟ್ಟಿದ್ದ ನಾವು ಅವರನ್ನು ನಾವು ಉಪಯೋಗಿಸಿಕೊಳ್ಳುವಂಥವ್ರಾಗಿರಬೇಕು. ದೇವರ ಮಕ್ಕಳಿಗೆ ನಾವು ಯೋಗ್ಯರಾಗಿ ಜೀವಿಸುವಂಥವ್ರಾಗಿರಬೇಕೆಂಬುದಾಗಿ ದೇವರು ನಮ್ಮಿಂದ ಬಯಸುವಂಥವನಾಗಿದ್ದಾನೆ ಪ್ರಿಯರೇ. ಹಾಗೆ ನಾವು ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯದಲ್ಲಿ 27, 28ರಲ್ಲಿ ಸಹ ನಾವು ನೋಡಿಕೊಳ್ಳುತ್ತೇವೆ. ಯೆರೂಸಲೇಮಿನ ಸ್ತ್ರೀಯರು ನೀವೇನ್ ಮಾಡ್ರಿ, ನನಗೋಸ್ಕರ ಅಳಬೇಡ್ರಿ, ನಿಮ್ಮ ಮಕ್ಕಳಿಗೋಸ್ಕರ, ನಿಮಗೋಸ್ಕರ, ನಿಮ್ಮ ಕುಟುಂಬ ಆಗಿ ನೀವೇನ್ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ಅಳಿರಿ, ಗೋಳಾಡ್ರಿ ಅಂತ ಹೇಳಿದಂತ ನಮ್ಮ ದೇವರಾಗಿದ್ದಾನೆ ಪ್ರಿಯರೇ. ಅದೇ ರೀತಿಯಾಗಿ ನಾವು ದಿನಗಳಲ್ಲಿ ಏನು ಮಾಡಬೇಕಾಗಿದೆ, ನಮ್ಮ ಕುಟುಂಬಗಳಿಗಾಗಿ, ನಮ್ಮ ಮಕ್ಕಳಿಗಾಗಿ, ನಮ್ಮ ಜೀವಿತಗಳಿಗಾಗಿ, ನಮ್ಮ ಒಂದು ಆಶೀರ್ವಾದಕ್ಕೆ ಅಡ್ಡಿಯಾಗಿರುವಂಥ ಎಲ್ಲ ಅಡೆಗಳನ್ನು ತೆಗೆದುಹಾಕುವುದಕ್ಕಾಗಿ ನಾವು ದೇವರಲ್ಲಿ ಹೆಚ್ಚಾಗಿ ಒಂದು ನಮ್ರತೆಯುಳ್ಳವರಾಗಿ ಬೆಳಿಬೇಕಾಗಿದೆ ಪ್ರಿಯರೇ. ದೇವರ ವಾಕ್ಯ ನಮ್ಮಲ್ಲಿ ಇರುವುದಾದರೆ ನಾವೇನು ಮಾಡ್ತೇವೆ, ದೇವರ ವಾಕ್ಯಕ್ಕೆ ವಿಧೇಯರಾಗ್ತೇವೆ ಪ್ರಿಯ. ಅದೇ ರೀತಿಯಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಜ್ಞಾನೋಕ್ತಿಯಲ್ಲಿ ಸಹ ನಾವು ನೋಡಿಕೊಳ್ಳುತ್ತೇವೆ. 29ನೇ ಅದೊಂದು ವಾಕ್ಯ ನಾವು ಧ್ಯಾನ ಮಾಡಿಕೊಳ್ಳೋಣ ಪ್ರಿಯರೇ. ಜ್ಞಾನೋಕ್ತಿ 31, 29ನೇ ವಾಕ್ಯ ನೋಡ್ರಿ. ಪತಿಯೂ ಸಹ ಬಹುಮಂದಿ ಸ್ತ್ರೀಯರು ಗುಣವತಿಯರಾಗಿ ನಡೆದಿದ್ದಾರೆ, ಅವರೆಲ್ಲರಿಗಿಂತಲೂ ನೀನೇ ಶ್ರೇಷ್ಠಳು ಎಂದು ಆಕೆಯನ್ನು ಕೊಂಡಾಡುವನೆಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಪತಿ ಅಂದ್ರೆ ಅವಳ ಪತಿ ಗಂಡ ಹೇಳಬೇಕು ಪ್ರಿಯರೇ, ಬಹು ಮಂದಿ ಸ್ತ್ರೀಯರಿದ್ದಾರೆ, ಅದರಲ್ಲಿ ನೀನು ಬಹಳವಾಗಿ ನೀನು ಅಮೂಲ್ಯಳಾಗಿದ್ದಿ, ನೀನು ಬಹಳವಾಗಿ ನೀನು ಒಂದು ಯೋಗ್ಯವಾಗಿದ್ದಿ, ಎಲ್ಲರ ಹಾಗೆ ನೀನು ಇಲ್ಲ ಎಂಬುದಾಗಿ ಆತನು ಗಂಡಂದಿರು ಸಹ ಹೇಳುವಂಥ ಒಂದು ಪರಿಸ್ಥಿತಿ ಬೇಕಾ. ಆದರೆ ಈ ದಿನಗಳಲ್ಲಿ ಏನು ಆಗಿದೆ, ಇಲ್ಲ, ಆ ರೀತಿಯಾಗಿ ಇಲ್ಲ ಪ್ರಿಯರೇ. ಆದರೆ ಎಲ್ಲರೂ ಹಾಗೆ ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಅದೇ ರೀತಿಯಾಗಿ ನಾವು ನಮ್ಮ ಗಂಡಂದಿರು ಅವ್ರು ಹೇಳಬೇಕು, ದೇವರು ನನಗೆ ಒಳ್ಳೆ ಹೆಂಡತಿ ಕೊಟ್ಟಿದ್ದಾನೆ, ನನಗೆ ಒಳ್ಳೆ ಅವಳಿಂದ ನಮಗೆ ಒಳ್ಳೇದು ಆಯಿತು ನನ್ನ ಕುಟುಂಬಕ್ಕೆ ಎಂಬುದಾಗಿ ಅವ್ರು ಹೇಳುವಂಥವ್ರಾಗಿರ್ಬೇಕು ಪ್ರಿಯ. ಆ ರೀತಿಯಾಗಿ ನಾವು ಸ್ತ್ರೀಯರು ಇರಬೇಕೆಂಬುದಾಗಿ ದೇವರು ನಮ್ಮಿಂದ ಬಯಸುವಂಥವ್ರನ್ನಾಗಿದ್ದಾನೆ. ಅಲ್ಲಿ ಹೇಳ್ತಾ ಇದೆ ನೋಡ್ರಿ, ಬಹು ಮಂದಿ ಸ್ತ್ರೀಯರಿದ್ದಾರೆ, ಅದರ ಗುಣವತಿಯರಾಗಿ ನಡೆದಿದ್ದಾರೆ, ಆದರೂ ಅವರೆಲ್ಲರಿಗಂತಲೂ ನೀನೇ ಶ್ರೇಷ್ಠಳು ಎಂದು ನೀನನ್ನು ನಾನು ಕೊಂಡಾಡ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯ. ಅದಕ್ಕೋಸ್ಕರ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿಯಾಗಿ ನಮ್ಮನ್ನು ಸಹ ನಾವು ಸಹ ನಮ್ಮ ಗಂಡಂದಿರು ನಾವೇನಾಗಬೇಕಾಗಿದೆ, ದೇವರನ್ನು ಮಹಿಮೆ ಪಡಿಸುವಂಥದ್ದಾಗಿರ್ಬೇಕಾಗಿದೆ, ದೇವರನ್ನು ಕೊಂಡಾಡುವಂಥವ್ರು ಆಗಬೇಕಾಗಿದೆ. ಯಾಕೆಂದ್ರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆಯಲ್ಲ ಪ್ರಿಯರೇ, ನಾವು ನೋಡಿಕೊಂಡಿದ್ದೇವಲ್ಲ ಎಫೆಸದಲ್ಲಿ
ಒಂದು ಪೇತ್ರದಲ್ಲಿ ಅದೇ ರೀತಿಯಾಗಿ ದೇವರು ನಮ್ಮನ್ನು ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನು ಎಫೆಸ 5:22 ಒಂದು ಓದಿಕೊಳ್ಳೋಣ. ಸ್ತ್ರೀಯರೇ, ನೀವು ಕರ್ತನಿಗೆ ಹೇಗೋ ಹಾಗೆ ನಿಮ್ಮ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ಕ್ರಿಸ್ತನು ಸಭೆ ಎಂಬ ದೇಹಕ್ಕೆ ರಕ್ಷಕನಾಗಿದ್ದಾನೆ. ಅದಿರಲಿ, ಸಭೆಯು ಕ್ರಿಸ್ತನಿಗೆ ಹೇಗೂ ಅಧೀನವಾಗಿದೆ ಹಾಗೆ ಸ್ತ್ರೀಯರು ತಮ್ಮ ತಮ್ಮ ಗಂಡಂದರಿಗೆ ಎಲ್ಲಾ ವಿಷಯಗಳಲ್ಲಿ ಅಧೀನರಾಗಿರಬೇಕೆಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರ. ನೋಡ್ರಿ, ಅಧೀನರಾಗಿರಬೇಕೆಂಬುದಾಗಿ ಒಂದು ಕೊರಿಂಥದಲ್ಲಿ ನಾವು ನೋಡ್ತೇವೆ, ಎಫೆಸಲ್ಲಿ ನೋಡ್ತೇವೆ. ಹಾಗೆ ನಾವೆಲ್ಲ ಈ ಒಂದು ಹೊಸ ಒಡಂಬಡಿಕೆಯಲ್ಲಿ ಸಹ ನಾವು ನೋಡುವರಾಗಿದ್ದೇವೆ. ಅದೇ ರೀತಿಯಾಗಿ ನಾವು ಓದಿಕೊಂಡಿದ್ದಂಥ ಪೇತ್ರನ ಒಂದು ಪೇತ್ರ 3ನೇ ಅಧ್ಯಾಯದಲ್ಲಿ ಸಹ ನಾವು ನೋಡ್ತೇವೆ. ಅಬ್ರಹಾಮನನ್ನು ಸಾರಳು ಯಾವ ರೀತಿಯಾಗಿ ಕರೆದಳು? ಯಜಮಾನರೇ, ಯಜಮಾನನೇ, ಯಜಮಾನನೇ, ಯಜಮಾನ್ರಿ ಎಂಬುದಾಗಿ ಕರೆದಳು. ಅದೇ ರೀತಿಯಾಗಿ ಈ ದಿನಗಳಲ್ಲಿ ನೋಡ್ರಿ, ಅನೇಕರು ಹೆಸರು ಹಿಡಿದು ಕರೀತಾರೆ, ಶಾರ್ಟ್ಕಟ್ನಾಗ ಕರೀತಾರೆ ತಮ್ಮ ಗಂಡಂದಿರನ್ನ. ಅನೇಕ ರೀತಿಯಾದ ಈ ಲೋಕದ ಒಂದು ಕಾರ್ಯದಲ್ಲಿ ಅವರು ಒಂದು ಪ್ಯಾಷನ್ ರೀತಿಯಲ್ಲಿ ಕರೆಯುವಂತಾರೆ. ಆದರೆ ದೇವರ ನಮಗೆ ಸ್ತೋತ್ರವಾಗಲಿ. ಗಂಡಂದಿರನ್ನು ಕೊಟ್ಟರುವಂಥ ದೇವರು ಅದು ಬಹುಮಾನವಾಗಿದೆ ಪ್ರೇರೆ. ನಮ್ಮನ್ನು ಕೊಟ್ಟಿರುವಂಥ ದೇವರು ಅವರಿಗೆ ಅದು ಬಹುಮಾನವಾಗಿದೆ. ಆದರೂ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವೇನ್ ಮಾಡಬೇಕಾದ್ರೆ ದೇವರ ವಾಕ್ಯಕ್ಕೆ ಅಧೀನರಾಗಬೇಕಾಗಿದೆ. ಹಾಗೆ ನಮ್ಮ ಗಂಡಂದಿರಿಗೆ ನಾವು ಅಧೀನರಾಗಬೇಕಾಗಿದೆ. ಅದಕ್ಕೋಸ್ಕರ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವೇನಾಗಬೇಕಾಗಿದೆ? ನಮ್ಮ ಗಂಡಂದಿರಿಗೆ ಅಧೀನರಾಗಬೇಕಾಗಿದೆ. ದೇವರ ವಾಕ್ಯದಲ್ಲಿ ಬೆಳೆಯಬೇಕಾಗಿದೆ. ದೇವರ ವಾಕ್ಯ ಏನ್ ಹೇಳ್ತದೆ ಎಂಬುದಾಗಿ ನಾವು ದಿನೇ ವಾಕ್ಯವನ್ನು ಧ್ಯಾನ ಮಾಡಬೇಕಾಗಿದೆ. ದೇವರ ವಾಕ್ಯ ಯಾರು ಓದ್ತಾರ, ಆ ದೇವರ ವಾಕ್ಯ ಅವ್ರನ್ನ ಹೆಚ್ಚಾಗಿ ಬಲಪಡಿಸುವಂತದ್ದಾಗಿದೆ ಪ್ರೇರ. ಅದಕ್ಕೋಸ್ಕರ ನಾವು ದೇವರ ವಾಕ್ಯನ ಓದ್ಬೇಕು. ನಾವು ಕುಟುಂಬಗಳಲ್ಲಿ ಒಳ್ಳೆ ಮಾದರಿ ಆಗಿರಬೇಕು. ಇನ್ನೊಬ್ಬರ ಸ್ತ್ರೀಯರನ್ನು ದೇವರ ಕಡೆಗೆ ನಡೆಸುವಂತವರಾಗಿರಬೇಕು. ಹಾಗೆ ಗಂಡಂದ್ರಗಳನ್ನು ನಾವೇನ್ ಮಾಡಬೇಕಾಗಿದೆ? ಸಭೆಗೆ ಒಂದು ತರುವಂತದ್ದಾಗಲಿ, ಸಭೆ ವಿಶೇಷ ಪ್ರಾರ್ಥನೆ ವಿಷಯದಲ್ಲಾಗಲಿ ನಾವೇನ್ ಮಾಡಬೇಕಾಗಿದೆ? ದೇವರ ಕಾರ್ಯಗಳಲ್ಲಿ ಅವ್ರು ನಡೆಸುವಂತವರಾಗಬೇಕಾಗಿದೆ ಪ್ರೇರ. ಅದಕ್ಕೋಸ್ಕರ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮ್ಮನ್ನು ಸ್ತ್ರೀಯರನ್ನು ಅಮೂಲ್ಯವಾಗಿರುವಂತಹ ನಮಗೆ ಸ್ಥಾನವನ್ನು ಕೊಟ್ಟಿದ್ದಾನೆ. ಆ ಸ್ಥಾನವನ್ನು ನಾವು ಯಾವಾಗಲೂ ಧ್ಯಾನಿಸಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರ ಮಕ್ಕಳಾಗಿ ನಾವು ಕಾಣುವಾಗ ದೇವರು ನಮ್ಮನ್ನು ಮಾನಸ್ಥರಾಗಿ ನಮ್ಮನ್ನು ಎಲ್ಲಾ ವಿಷಯದಲ್ಲಿ ಅಭಿವೃದ್ಧಿ ಸಮೃದ್ಧಿ ಮಾಡುವಂತವನಾಗಿದ್ದಾನೆ ಪ್ರೇರೆ. ಅದಕ್ಕೋಸ್ಕರ ದೇವರ ಈ ದಿನಗಳಲ್ಲಿ ದೇವರ ವಾಕ್ಯಗಳನ್ನು ಆಶೀರ್ವಾದ ಮಾಡಿ. ಆಮೇಲೆ